ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದ ಹಿರಿಯ ಹಾಗೂ ಕಿರಿಯ ನ್ಯಾಯಾಲಯ ಆವರಣದಲ್ಲಿ ನಡೆದ ಮಹಾಲೋಕ ಅದಾಲತ್ನಲ್ಲಿ ಒಟ್ಟು 111 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಹಿರಿಯ ನ್ಯಾಯಾಲಯದ ನ್ಯಾಯಾಧೀಶರಾದ ಅಬ್ದುಲ್ ಖಾದರ್ ತಿಳಿಸಿದರು. ಲೋಕ್ ಅದಾಲತ್ ಇತ್ಯರ್ಥಪಡಿಸಿರುವ ಪ್ರಕರಣಗಳಲ್ಲಿ ಸುಮಾರು 57,50,347 ರೂಪಾಯಿ ಹಣ ಪಾವತಿಯಾಗಿದೆ. ಇದರಲ್ಲಿ ವಿವಿಧ ಸಾಲ, ಚೆಕ್ ಬೌನ್ಸ್, ಕಾರ್ಮಿಕ ವಿವಾದ, ಎಂವಿಸಿ ಪ್ರಕರಣ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ಕಕ್ಷಿದಾರರ ಪರಸ್ಪರ ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಲಾಯಿತು. ರಾಷ್ಟ್ರೀಯಕೃತ ಹಾಗೂ ಸ್ಥಳೀಯ ಬ್ಯಾಂಕ್ಗಳಿಗೆ ಸಂಬಂಧಿತ ಪ್ರಕರಣಗಳಲ್ಲಿ 53 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಈ ಪ್ರಕರಣಗಳಿಂದ ಸುಮಾರು 3,44,426 ಹಣ ಪಾವತಿಯಾಗಿದೆ. ಇದೇ ರೀತಿ ಸಿವಿಲ್ ಹಾಗೂ ಇತರೆ ವಿಭಾಗಗಳಲ್ಲಿ 56 ಪ್ರಕರಣಗಳು ಇತ್ಯರ್ಥಗೊಂಡು ಸುಮಾರು 23,06,078 ರೂಪಾಯಿ ಮೊತ್ತ ಪಾವತಿಯಾಗಿದೆ. ಒಟ್ಟಾರೆ ಈ ಅದಾಲತ್ನಲ್ಲಿ 111 ಪ್ರಕರಣಗಳನ್ನು ಪರಸ್ಪರ ರಾಜಿ ಪಂಚಾಯಿತಿ ಮೂಲಕ ಇತ್ಯರ್ಥಪಡಿಸಿ ಜನರಿಗೆ ವೇಗವಾಗಿ ನ್ಯಾಯ ದೊರಕುವಂತೆ ಮಾಡಲಾಗಿದೆ ಎಂದು ಹಿರಿಯ ನ್ಯಾಯಾಧೀಶ ಅಬ್ದುಲ್ ಖಾದರ್ ಹಾಗೂ ಕಿರಿಯ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಮತಿ ಗಾಯತ್ರಿ ಜಂಟಿಯಾಗಿ ವಿವರಿಸಿದರು. ನಾಡಿನ ಹೊಸ ಸುದ್ದಿಗಳಿಗಾಗಿ ಗುಪ್ತಾ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ಒಂದರಲ್ಲಿ ಇರುವ ಆಸ್ತಿ ನಂಬರ್ 734 ಬಿ ಮನೆ. ಇದು ನಿಮಗೆ ಚನ್ನಬಸಪ್ಪ ಹಾಗೂ ಪ್ರತಿಮಾ ಚನ್ನಬಸಪ್ಪ, ರವಿ, ಸುನೀಲ್ ಇವ್ರ ಜೊತೆಗೆ ಜಂಟಿಯಾಗಿ ರಾಜಿ ಇದೆಲ್ಲ. ಇನ್ನೊಂದು ಆಸ್ತಿ ನಂಬರ್ 235 ಎ ಮನೆ. ಇದು ಸಹ ಚನ್ನಬಸಪ್ಪ ಮತ್ತೆ ಪ್ರತಿಮಾ, ರವಿ ಹಾಗೂ ಸುನೀಲ್ ಇವ್ರ ಜೊತೆಗೆ ಜಂಟಿ ಮಕ್ಕಳ ಇವರು. ಅದೇ ರೀತಿ ನಿಮಗೆ ವಾರ್ಡ್ ನಂಬರ್ 2 ಆಸ್ತಿ ನಂಬರ್ 580. ಇದು ಸಹ ನಿಮ್ಮ ಮಕ್ಕಳ ಜೊತೆಗೆ ಜಂಟಿ ರಾಜಿ ಇದೆಲ್ಲ. ಮತ್ತು ಇನ್ನೊಂದು ಅನುಬಂಧ ಆಸ್ತಿ ಏನಾದರೂ ದಿವಸ ನಂಬರ್ 1/5 ಸೆಕ್ಟರ್ 1 ಎಕರೆ 8 ಗುಂಟೆ ನಿಮಗೆ ಪ್ರತ್ಯೇಕ. ಮತ್ತು ದಿವಸ ನಂಬರ್ 1/2ರಲ್ಲಿ 3 ಎಕರೆ 7 ಗುಂಟೆ 11 ಆಳೆ. ಮತ್ತು ದಿವಸ ನಂಬರ್ 350